ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಗಂಡ ಹೆಂಡತಿ ಅಂತ ಆ ಒಂದು ಮನೆಯ ಅಜ್ಜಿ ಅನ್ಕೋತಾರೆ ಫಂಕ್ಷನ್ ಮಾಡ್ತಿರೋರು. ನಂತರ ಭಾಗ್ಯ ಅದಕ್ಕೆ ಕ್ಲಾರಿಟಿ ಕೊಡ್ತಾರೆ, ನಾವಿಬ್ಬರು ಫ್ರೆಂಡ್ಸ್ ಅಂತ. ಈ ಕಡೆ ಆದಿ ಮುಚ್ಚುಗರಕ್ಕೆ ಒಳಗಾದಾಗ ಆ ರೀತಿ ಏನೂ ಅನ್ಕೋಬೇಡಿ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ ಅಂತ ಹೇಳಿ ಅವರನ್ನು ಕಂಫರ್ಟಬಲ್ ಝೋನ್ಗೆ ಹಾಕ್ತಾರೆ ಭಾಗ್ಯ ಅಂತ ಹೇಳ್ಬೋದು. ತದನಂತರ ಆದಿ ಇದೇ ವಿಷಯವನ್ನು ಕುಸುಮ ಅವ್ರ ಹತ್ರ ಹೇಳ್ತಾರೆ. ಗೆಳತಿ ಭಾಗ್ಯಗೆ ನನ್ನ ಬಗ್ಗೆ ಸ್ನೇಹ ಭಾವ ಅಷ್ಟೇ ಇದೆ ಹೊತ್ತು ನನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂದಾಗ ಯಾಕೆ ಆ ರೀತಿ ಹೇಳ್ತಿದ್ಯಾ ಅಂದಾಗ ಅಜ್ಜಿ ಹೇಳಿದಂಥ ಮಾತನ್ನು ಹೇಳ್ತಾರೆ. ನಂತರ ಭಾಗ್ಯ ಅದಕ್ಕೆ ರೆಸ್ಪಾಂಡ್ ಮಾಡಿದ ರೀತಿಯನ್ನು ಹೇಳ್ತಾರೆ. ಆಕೆ ಮುಚ್ಚುಗರದಿಂದ ಆ ರೀತಿ ಹೇಳಿಲ್ಲ ಅಷ್ಟು. ಆ ರೀತಿ ಇದ್ದಿದ್ರೆ ನಿನ್ನ ಮೇಲೆ ಅವಳು ಕೋಪ ಮಾಡ್ಕೋಬೇಕಿತ್ತು. ಖಂಡಿತ ಭಾಗ್ಯಗೆ ಪ್ರೀತಿ ಇದೆ, ಬಟ್ ಸ್ವಲ್ಪ ಮುಚ್ಚುಗರ ಇದೆ. ನೀನು ಮುಂದೆ ನಿಂತು ಹೋದಾಗ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ. ಈ ಕುಸುಮ ಸ್ವಾಮಿಗಳ ಮಾತನ್ನ ಕೇಳು, ಖಂಡಿತ ಎಲ್ಲ ಆಗತ್ತೆ. ಖಂಡಿತ ಭಾಗ್ಯಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿ ಆದಿ ಹತ್ರ ಹೇಳ್ತಾರೆ. ನೀವಿಬ್ರು ಮದುವೆ ಆಗೋದನ್ನ ನೆನೆಸ್ಕೊ, ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಆದಿ ಮತ್ತು ಭಾಗ್ಯ ಅಜ್ಜಿ ಮನೆಗೆ ಹೋಗಬೇಕಿದ್ರೆ ಅಜ್ಜಿ ಮನೆ ಮುಂದೆ ಕೆಂಪು ನೀರನ್ನು ಹಾಕಿರ್ತಾರೆ. ಈ ಕಡೆ ಆದಿ ಅದನ್ನು ದಾಟಿ ಹೋಗಬೇಕಿದ್ರೆ ಹೆಡವ್ತಿರ್ತಾರೆ. ಆಗ ಭಾಗ್ಯ ಇಟ್ಕೋತಾರೆ. ಇಬ್ರು ಕೂಡ ಕೆಂಪು ನೀರನ್ನು ತೊಳೆದು ಬಿಡ್ತಾರೆ. ನಂತರ ಒಟ್ಟಿಗೆ ಹೋಗ್ತಾನೆ, ಹೆಜ್ಜೆ ಹಾಕ್ತಾನೆ ಹೋಗ್ತಾರೆ. ಅದನ್ನ ನೋಡಿ ಕುಸುಮವ್ರಿಗೆ ಖುಷಿ ಆಗುತ್ತೆ. ಬಿಕಾಸ್ ಸಪ್ತಪದಿಯ ರೀತಿಯಲ್ಲಿ 7 ಹೆಜ್ಜೆಗಳನ್ನು ತುಳಿದು ಹೋಗಿರ್ತಾರೆ. ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಕುಸುಮವರು, ನನ್ನ ಆಸೆ ಫಲಿಸುತ್ತೆ ಅಂತ. ನಂತರ ಭಾಗ್ಯಗೆ ಅಡುಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಾಂಬೂಲ ಸಮೇತ ದುಡ್ಡು ಕೊಟ್ಟು ಕಳಿಸ್ತಾರೆ. ಈ ಕಡೆ ಆದಿಗೆ ನಿಜಕ್ಕೂ ಭಾಗ್ಯ ಜೊತೆ ತಾಂಬೂಲ ಇಟ್ಕೊಂಡು ಹೋಗ್ತಿದ್ರೆ ನನ್ನ ಹೆಂಡತಿ ಜೊತೆನೇ ಹೋಗ್ತಿದ್ದೀನಿ ಅಂತ ಹೇಳಿ ಫೀಲ್ ಆಗುತ್ತೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಎಲ್ಲ ರೀತಿಯ ಲೆಕ್ಕಾಚಾರ ದುಡ್ಡನ್ನು ಹಾಕಿದೆ ಭಾಗ್ಯ ಎಲ್ರಿಗೂ ಕೂಡ ದುಡ್ಡು ಕೊಡ್ತಾರೆ. ತಮಗೆ ಅಂತ ಏನನ್ನ ಕೂಡ ಇಟ್ಕೊಳ್ಳೋದಿಲ್ಲ. ಅದರ ನಡುವೆ ತನ್ಮಯಿ ಆ ಒಂದು ತಾಂಬೂಲದಲ್ಲಿ ಇದ್ದಂಥ ಲೆಟರ್ ತಗೋತಾರೆ. ಆಗ ಅದಕ್ಕೆ ಗೊತ್ತಾಗುತ್ತೆ ಅಜ್ಜಿ ಕೊಟ್ಟಿರೋ ತಾಂಬೂಲ ನಾನು ಕೊಟ್ಟಿರೋ ತಾಂಬೂಲ ಅಂತ. ತನ್ಮೈ ಲೆಟರ್ ನೋಡಿದ್ರೆ ಏನು ಮಾಡೋದು ಅಂತ ಪೇಚಾಟಕ್ಕೆ ಸಿಕ್ಕಾಕುತ್ತಾರೆ ಆದಿ. ಆಗ ಕುಸುಮವ್ರಿಗೆ ವಿಷಯ ತಿಳಿಸಿದಾಗ ಕುಸುಮವರು ಲೆಟರನ್ನು ಹಿಸ್ಕೊಂಡ್ಬಿಡ್ತಾರೆ. ಅದ ಕಡೆ ಪೂಜಾ ಕನಿಕಾ ಬಂಡವಾಳವನ್ನು ಹೊರ ತೆಗಿಲೇಬೇಕು ಅಂತ ತೀರ್ಮಾನ ಮಾಡ್ಕೋತಾಳೆ. ಯಾಕಂದ್ರೆ ಕನಿಕಾಗೆ ಶ್ರೇಷ್ಠನೇ ಕಾಲ್ ಮಾಡಿದ್ದು ಅನ್ನೋ ವಿಷಯ ಪೂಜಾಗೆ ಗೊತ್ತಾಗುತ್ತೆ. ಶ್ರೇಷ್ಠ ಕಾಲನ್ನು ಸ್ಪೀಕರ್ ಆನ್ ಮಾಡಿ ಕೇಳಿಸ್ಕೊತಾಳೆ. ಆಗ ಶ್ರೇಷ್ಠ ನನ್ನ MD ಇಂಡಿಯಾ ತೆಗೆದು ಪೂಜಾನ ಸೇರಿಸ್ಕೊಂಡಿದ್ದೆ, ಅದಕ್ಕೆ ಈಗ ಅನುಭವಿಸ್ಬೇಕಾಗಿದೆ. ತಾನು ಮತ್ತೆ ಕೋರ್ಟ್ಗೆ ಹೋಗಿದ್ದಾನೆ ಅನ್ನೋ ವಿಷಯವನ್ನ ತಿಳಿಸಿರ್ತಾಳ. ಅದೇ ವಿಷಯವನ್ನ ಕಾಮತ್ ಹತ್ರ ತಿಳಿಸೋಕೆ ಅಂತ ಪೂಜಾ ಬಂದಾಗ ಕನಿಕಾ ಹೆದರೋಗ್ಬಿಡ್ತಾಳ. ಆದ್ರೆ ಶ್ರೇಷ್ಠ ಕೇಸದಲ್ಲಿ ಇದ್ಲು ಅನ್ನೋ ವಿಷಯವನ್ನ ಪೂಜಾ ಹೇಳೋದಿಲ್ಲ. ತಾಂಡು ಮತ್ತೆ ಕೇಸ್ ಹಾಕಿದ್ದಾನೆ, ವಿಷಯ ಕನಿಕಾ ಮುಚ್ಚಿಟ್ಟಿದ್ಲು ಅಂತ ಮಾತ್ರ ಹೇಳ್ತಾರೆ ಕಾಮತ್ ಅವ್ರಿಗೆ. ನಂತರ ಅವನ ವಿರುದ್ಧ ನಾವು ಕೂಡ ಕೇಸ್ ಹಾಕೋಣ ಅಂತ ಹೇಳಿ ಕಾಮತ್ ಕೂಡ ಹೇಳಿದಾಗ ಈ ಕಡೆ ಕನಿಕಾ ಬಂದು ಪೂಜಾಗೆ ಥ್ಯಾಂಕ್ಸ್ ಹೇಳ್ತಾಳ. ನೀನು ನನ್ನನ್ನು ಸೇಫ್ ಮಾಡಿದೆ, ಅಪ್ಪನ ಹತ್ರ ಯಾವುದೇ ವಿಷಯ ಹೇಳಿಲ್ಲ ಅಂತ. ಇನ್ನು ಮುಂದೆ ಇದೇ ತಪ್ಪು ರಿಪೀಟ್ ಆಗಬಾರ್ದು ಅಂತ ಕೂಡ ಪೂಜಾ ಕನಿಕಾಗೆ ಕಾಷನನ್ನು ಕೊಡ್ತಾರೆ. ತದನಂತರ ಈ ಕಡೆ ಭಾಗ್ಯ ತನಗೆ ಅಂತ ಏನೂ ಇಟ್ಕೊಳ್ದೆ ಇದ್ದಾಗ ಆದಿ ಪ್ರಶ್ನೆ ಮಾಡ್ತಾರೆ, ನಿಮ್ಗೇನು ಬೇಡವಾ ಅಂದಾಗ ನನಗೆ ನನ್ನ ಮನೆ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ ಬೇಕಾಗಿರೋದು, ಅದಕ್ಕಿಂತ ನನಗಿನ್ನೇನಿದೆ, ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಅಷ್ಟೇ ಅಂತ ಹೇಳ್ತಾರೆ. ಕಷ್ಟ ಬಂದರೆ ಅಂದಾಗ ಎಮರ್ಜೆನ್ಸಿ ಬಂದರೆ ಅಪ್ಪ ಅಮ್ಮ ಅತ್ತೆ ಮಾವ ಇದ್ದಾರಲ್ವ ಅವ್ರ ಹತ್ರನೇ ಕೇಳಿ ತಗೋತೀನಿ ಅಂತ ಕೂಡ ಭಾಗ್ಯ ಹೇಳ್ತಾರೆ. ನಂತರ ಭಾಗ್ಯ ಹೋಗ್ತಿದ್ದಾಗೆ ಕುಸುಮವ್ರ ಹತ್ರ ಆದಿ ಹೇಳ್ತಾರೆ, ಈ ರೀತಿ ಕೂಡ ಇರ್ತಾರೆ, ಅಚ್ಚರಿ ಆಗುತ್ತೆ, ಇವ್ರಿಗೆ ಆಸೆಗಳೇ ಇಲ್ವಾ ಅಂತ ಹೇಳಿ ಅದಕ್ಕೆ ಹೇಳಿದಾಗ ಖಂಡಿತ ಆಕೆ ಕೂಡ ಹೆಣ್ಮಗಳು ಅಂದಮೇಲೆ ಅವಳಿಗೂ ಕೂಡ ಆಸೆ ಇರುತ್ತೆ, ಬಟ್ ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಆದಿ ಅಂತ ಹೇಳಿ ಕುಸುಮವರು ಹೇಳಿದಾಗ ನಾನು ಅವ್ರ ಆಸೆ ಕೇಳ್ತೀನಿ ನೆರವೇರಿಸ್ತೀನಿ ಅಂತ ಭಾಗ್ಯ ಹತ್ರಕ್ಕೆ ಹೋಗ್ತಾರೆ. ಹೋಗಿದ್ದ ನಿಮ್ಗೇನೂ ಆಸೆಗಳಿಲ್ವಾ ಅಂತ ಭಾಗ್ಯನ ಕೇಳಿದ್ದಕ್ಕೆ ಖಂಡಿತ ಆಸೆ ಇದೆ, ಬಿಟ್ಟ ತುದಿಗೆ ಹೋಗಿ ಜೋರಾಗಿ ಕುಂದು ಒಂದಷ್ಟು ಸಮಯವನ್ನು ಖುಷಿಯಿಂದ ಕಳಿಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ಆದಿ ಆಸೆಯನ್ನು ಈಡೇರಿಸೋಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ತಾಂಡವ್ ಅಡ್ಡಿ ಬರೋ ಸಾಧ್ಯತೆ ಇದೆ. ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.